ಇನ್ನು ಇವತ್ತು ಸಂತ್ರಸ್ತರ ಕುಟುಂಬವನ್ನ ರಾಹುಲ್ ಗಾಂಧಿ ಭೇಟಿಯಾಗ್ತಾರೆ. ದಾಳಿಯಲ್ಲಿ ಮೃತಪಟ್ಟಂತಹ ಶುಭಂ ದ್ವಿವೇದಿ ಕುಟುಂಬವನ್ನ ಭೇಟಿಯಾಗ್ತಾರೆ. ಲೋಕಸಭೆಯ ವಿರೋಧ ಪಕ್ಷದ ನಾಯಕ ಸಂತ್ರಸ್ತ ಕುಟುಂಬಕ್ಕೆ ಸಾಂತ್ವನ ಹೇಳ್ತಾರೆ ರಾಹುಲ್ ಗಾಂಧಿ. ಸಂತ್ರಸ್ತ ಕುಟುಂಬಗಳ ಜೊತೆಗೆ ಕಾಂಗ್ರೆಸ್ ಎಂದೂ ಇದೆ ಅನ್ನೋ ಸಂದೇಶ ರವಾನೆ ಮಾಡುವುದಕ್ಕೆ ರಾಯ್ಬರೇಲಿ, ಅಮೇಥಿ ಎಲ್ಲ ಹೋಗ್ತಾರೆ, ಸಂತ್ರಸ್ತರನ್ನ ಭೇಟಿಯಾಗ್ತಾರೆ. ಇವತ್ತು ರಾಹುಲ್ ಗಾಂಧಿಯವರು ಉತ್ತರ ಪ್ರದೇಶದ ರಾಯ್ಬರೇಲಿ, ಅಮೇಥಿ ಪ್ರವಾಸದಲ್ಲಿದ್ದಾರೆ. ಇಂದು ಸಂತ್ರಸ್ತರ ಕುಟುಂಬವನ್ನ ಭೇಟಿ ಮಾಡಿ ಸಾಂತ್ವನ ಹೇಳ್ತಾರೆ, ಧೈರ್ಯ ತುಂಬುತ್ತಾರೆ ಲೋಕಸಭೆಯ ವಿರೋಧ ಪಕ್ಷದ ನಾಯಕ ಸಂಸದ ರಾಹುಲ್ ಗಾಂಧಿ. ದಾಳಿಯ ಬಳಿಕ ಕಾಶ್ಮೀರಕ್ಕೆ ಭೇಟಿ ಕೊಟ್ಟಿದ್ರು ರಾಹುಲ್ ಗಾಂಧಿ. ವಿದೇಶಿ ಪ್ರವಾಸದಲ್ಲಿದ್ದರು, ಅಲ್ಲಿಂದ ಬಂದು ಕಾಶ್ಮೀರಕ್ಕೆ ಭೇಟಿಯನ್ನು ಕೊಟ್ಟಿದ್ರು. ಆ ನಂತರ ಸರ್ವಪಕ್ಷದ ಸಭೆಯಲ್ಲಿ ಹಾಜರಾಗಿದ್ದರು. ಅದಾದ ನಂತರ ಈಗ ಸಂತ್ರಸ್ತರ ಕುಟುಂಬಗಳ ಭೇಟಿಯಾಗಿ ಧೈರ್ಯ ಸಾಂತ್ವನ ಹೇಳುವಂಥ ಕೆಲಸವನ್ನು ಮಾಡ್ತಾರೆ. ಇವತ್ತು ಉತ್ತರ ಪ್ರದೇಶದ ಪ್ರವಾಸದಲ್ಲಿದ್ದಾರೆ. ಅಮೇಥಿ, ರಾಯ್ಬರೇಲಿಗೆ ಹೋಗಿ ಸಂತ್ರಸ್ತರನ್ನ ಭೇಟಿಯಾಗಿ ಅವರಿಗೆ ಧೈರ್ಯ ತುಂಬುವಂಥ ಕೆಲಸವನ್ನು ಮಾಡ್ತಾರೆ. ಈಗಾಗಲೇ ಅನೇಕರು ಹೋಗ್ತಾ ಇದ್ದಾರೆ. ಅದರಲ್ಲಿ ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿಯವರು ಕೂಡ ಒಬ್ಬರು ಇವತ್ತು ತೆರಳುತ್ತಾ ಇದ್ದಾರೆ. ಸಂತ್ರಸ್ತರಿಗೆ ಧೈರ್ಯ ಹೇಳ್ತಾರೆ. ಸೊ ಆಡಳಿತ ಪಕ್ಷದಿಂದಲೂ ಕೂಡ ಹೋಗಬೇಕಾಗಿತ್ತು, ಸರ್ಕಾರದ ವತಿಯಿಂದಲೂ ಹೋಗಬೇಕಾಗಿತ್ತು, ಹೋಗಿದ್ದಾರೆ ಒಂದಷ್ಟು ಜನ ಸ್ಥಳೀಯರು. ಈಗ ವಿರೋಧ ಪಕ್ಷಗಳಿಂದಲೂ ಹೋಗ್ತಾ ಇದ್ದಾರೆ. ಜೊತೆಗೆ ದೇಶದ ಜೊತೆ ನಾವಿದ್ದೀವಿ, ನಿಮ್ಮ ಜೊತೆ ನಾವಿದ್ದೀವಿ, ಸಂತ್ರಸ್ತರಿಗೆ ಧೈರ್ಯ ಹೇಳಿ ಸಂತ್ರಸ್ತರನ್ನು ಸಂತೈಸಿ ಬರುವವರಿದ್ದಾರೆ ರಾಹುಲ್ ಗಾಂಧಿಯವರು, ಲೋಕಸಭೆಯ ವಿರೋಧ ಪಕ್ಷದ ನಾಯಕರು. ಒಂದು ಹಂತದವರೆಗೆ ಧೈರ್ಯ ಕೆಟ್ಟಿರ್ತಾರೆ. ಪಾಪ ಜನ, ನಮ್ಮ ದೇಶ, ನಮ್ಮ ದೇಶದ ಒಂದು ರಾಜ್ಯ, ಅಲ್ಲಿ ಹೋದರೆ ಜೀವನೇ ಹೋಗುತ್ತೆ ಅಂತ ಹೇಳಿದ್ರೆ ದೇಶದಲ್ಲಿ ಸುರಕ್ಷತೆ ಏನಿದೆ, ಏನು ಕತೆ, ಈ ಬಗ್ಗೆ ಜನರಲ್ಲಿ ಒಂದು ಆತಂಕ ಇದ್ದೇ ಇರುತ್ತೆ. ಸೊ ನಿಮ್ಮ ಜೊತೆ ನಾವಿದ್ದೀವಿ ಅನ್ನೋ ಧೈರ್ಯ ಕೊಡೋದಕ್ಕೆ ವಿರೋಧ ಪಕ್ಷದ ನಾಯಕರು ಹೋಗ್ತಾ ಇದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.